ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ಕಳೆದೊಂದು ವಾರದಿಂದ ಎಡಬಿಡದೆ ಮಳೆ ಸುರಿತಾ ಇದೆ. ಕರಾವಳಿ, ಮಲೆನಾಡು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಇಂದು ಕೂಡ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಹಾಗೂ ಹಾವೇರಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಡಬಿಡದೆ ಮಳೆ ಸುರಿತಾ ಇದೆ. ರಾತ್ರಿಯೂ ಜಿಲ್ಲೆಯ ಹಲವೆಡೆ ವರುಣದೇವ ಅಬ್ಬರಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಜೆಯನ್ನು ಘೋಷಿಸಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ರಾಜ್ಯದಲ್ಲಿ ಮಳೆ ಆರ್ಭಟಕ್ಕೆ ಅವಾಂತರಗಳು ಒಂದೆರಡಲ್ಲ. ಮುಂಗಾರು ಪ್ರವೇಶಕ್ಕೂ ಮುನ್ನ ಮುಂಗಾರು ಪೂರ್ವ ಮಳೆ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಮನೆಗಳು, ಮರಗಳು ಧರೆಗುರುಳ್ತಾ ಇದ್ರೆ ಬೆಳೆಗಳು ಸರ್ವನಾಶವಾಗಿವೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಎಲ್ಲ ಡಿಸಿ, ಸಿಇಒಗಳನ್ನ ಕರೆದು ಇಂದು ಸಭೆಯನ್ನು ನಡೆಸಲಿದ್ದಾರೆ. ನದಿ ಪಾತ್ರದ ಜನರನ್ನ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಬೇಕು. ನಿರ್ಮಾಣ ಹಂತದ ಕಾಮಗಾರಿಗಳು, ಭೂಕುಸಿತ ಬಗ್ಗೆ ನಿಗಾ ವಹಿಸಬೇಕು. ಬಿತ್ತನೆ ಬೀಜ, ರಸಗೊಬ್ಬರ ಕೊರತೆ ಆಗದಂತೆ ಕ್ರಮ ಕೈಗೊಳ್ಳುವಂತದ್ರ ಬಗ್ಗೆ ಸಿಎಂ ಸೂಚನೆಯನ್ನ ಕೊಡಲಿದ್ದಾರೆ. ಗದಗ ಜಿಲ್ಲೆಯಾದ್ಯಂತ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಬಿಟ್ಟು ಬಿಡದೆ ಸುರಿತಿರೋ ಭಾರೀ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಬೆಟಗೇರಿ ರೈಲ್ವೆ ಕೆಳ ಸೇತುವೆಯಲ್ಲಿ ನಿಂತ ನೀರಿನಿಂದ ಕಾರೊಂದು ಸಿಕ್ಕಿಹಾಕೊಂಡಿತ್ತು. ನೀರು ಹೆಚ್ಚಾಗಿದ್ದರಿಂದ ಚಾಲಕ ಕಾರನ್ನು ಅಲ್ಲೇ ಬಿಟ್ಟು ಪ್ರಾಣ ಉಳಿಸಿಕೊಂಡಿದ್ದಾನೆ. ಅಲ್ಲದೆ ಜೋರು ಮಳೆಗೆ ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ. ಇನ್ನು ಗದಗದ ಇರುವೆ ಹಳ್ಳ ತುಂಬಿ ತುಳುಕ್ತಾ ಇದೆ. ವರುಣನ ಅಬ್ಬರಕ್ಕೆ ಹಳ್ಳ ತುಂಬಿದ್ದು ಬಿತ್ತನೆ ಮಾಡೋಕೆ ಟ್ರ್ಯಾಕ್ಟರ್ ಜೊತೆ ಜಮೀನಿಗೆ ಹೋಗಿದ್ದ ರೈತ ವಾಪಸ್ ಬರುವಾಗ ಟ್ರ್ಯಾಕ್ಟರ್ ಸಮೇತ ಹಳ್ಳದಲ್ಲಿ ಸಿಕ್ಕಿಹಾಕೊಂಡಿದ್ದಾನೆ. ಈ ವೇಳೆ ಹಳ್ಳದಲ್ಲೇ ಟ್ರ್ಯಾಕ್ಟರ್ ಬಿಟ್ಟು ರೈತ ಪ್ರಾಣಾಪಾಯದಿಂದ ಪಾರಾದರು. ಮಹಾರಾಷ್ಟ್ರದಲ್ಲಿ ಹಾಗೆಯೇ ಕೃಷ್ಣಾ ಕಣಿವೆಯಲ್ಲಿ ಭಾರೀ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಒಳಹರಿವು ಅಧಿಕವಾಗುತ್ತಿರುವ ಹಿನ್ನೆಲೆಯಲ್ಲಿ ಹೊರಹರಿವು ಆರಂಭಿಸಲಾಗಿದ್ದು ನದಿ ಪಾತ್ರದ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಸಂಜೆಯಿಂದ ಹೊರಹರಿವು ಆರಂಭವಾಗಿದ್ದು ನದಿಗೆ ಜಾನುವಾರು ಬಿಡದಂತೆ ಹಾಗೆಯೇ ಜನರು ನದಿ ಬಳಿ ಹೋಗದಂತೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿದ್ದು ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮಳೆ ಬಂದರೆ ಆಗುವಂಥ ಅನಾಹುತಗಳು ಒಂದೆರಡಲ್ಲ. ದೊಡ್ಡ ದೊಡ್ಡ ಕಟ್ಟಡಗಳೇ ಧರೆಗುರುಳ್ತಾ ಇದ್ದಾವೆ. ರಾಜ್ಯದಲ್ಲಿ ಮುಂಗಾರು ಚುರುಕಾಗ್ತಾ ಇರುವಂಥ ಹೊತ್ತಲ್ಲಿ ರಾಯಚೂರಿನ ಪದವಿ ಪೂರ್ವ ಕಾಲೇಜಿಗೆ ಮಳೆ ಭಯ ಶುರುವಾಗಿದೆ. ನಗರದ ಹೃದಯ ಭಾಗದಲ್ಲಿನ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ 434 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದು 1973ರಲ್ಲಿ ಉದ್ಘಾಟನೆ ಮಾಡಲಾಗಿತ್ತು. ಈಗ ಕೊಠಡಿಗಳು ಶಿಥಿಲಾವಸ್ಥೆಗೊಂಡಿದ್ದು ವಿದ್ಯಾರ್ಥಿಗಳು, ಉಪನ್ಯಾಸಕರು ಜೀವ ಕೈಯಲ್ಲಿ ಹಿಡಿದು ಕೂತಿದ್ದಾರೆ. ಇಲ್ಲಿ ಕಷ್ಟ ಇದೆ. ಎಲ್ಲ ಈ ಛತ್ ಏನಿದೆ ಅಲ್ಲ ಸರ್, ಕಂಪ್ಲೀಟ್ ಇದಾಗಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ನಮಗೂ ಮಳೆ ಬಂತಂದರೆ, ಮಳೆಗಾಲ ಬಂತಂದ್ರೇ ಭಯ ಆಗ್ತದೆ ಜೀವದಲ್ಲಿ. ಈಗಾಗಲೇ ಕಳೆದ ವರ್ಷ 3 ಇದರ ಹಿಂದ್ಗಡೆ ರಿಪೇರಿ ಆಗಿದೆ ಸರ್. ಈ ಸಲ ಮೊನ್ನೆ ಕೂಡ ನಾನು ಎಷ್ಟು ರಿಪೇರಿ ರೂಮ್ಗಳು ಬೇಕು ಅನ್ನೋದಕ್ಕೆ ಕೂಡ ನಾನು ಲೆಟ್ರ್ ಕೊಟ್ಟಿದ್ದೀನಿ ಇಲಾಖೆಗೆ. ಪ್ರತಿ ವರ್ಷವೂ ನಾವು ಇಲಾಖೆಗೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಆದಷ್ಟು ಬೇಗ ನಮಗಿನ್ನೂ ಈಗ 10 ರೂಮ್ಗಳಲ್ಲಿ 5 ಶಿಥಿಲಾಗಿದೆ ಸರ್. 5 ರೂಮಲ್ಲೇ ನಾವು ಹಂಗೆ ವಿದ್ಯಾರ್ಥಿಗಳನ್ನು ಕೂಡಿಸ್ಕೊಂಡು. ಕರುನಾಡಲ್ಲಿ ಜೋರು ಮಳೆಯಾಗಿ ಹಳ್ಳಕೊಳ್ಳಗಳು ತುಂಬಿ ತುಳುಕ್ತಾ ಇದೆ. ಆದರೆ ಯಾದಗಿರಿಯ ಶಹಾಪುರ ತಾಲೂಕಿನ ಬಲ್ಕಲ್ ಗ್ರಾಮದಲ್ಲಿ ಮಳೆ ಬಂದರೂ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಗ್ರಾಮಕ್ಕೆ ನೀರು ಪೂರೈಕೆ ಮಾಡೋಕೆ ಆರ್ಒ ಪ್ಲಾಂಟ್ ಹಾಕಲಾಗಿದ್ದು ಕುಡಿಯೋಕೆ ನೀರಿಲ್ಲದೆ ಊರಿನವರು ಪರದಾಡ್ತಿದ್ದಾರೆ. ಸದ್ಯ ಪಕ್ಕದ ಗ್ರಾಮಗಳಿಂದ ನೀರು ತಂದು ಕುಡಿಯೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ವಾಟರ್ ನಿರ್ಮಾಣಕ್ಕೆ ಬಂದ್ರೆ ನೀರು ಕೆಟ್ಟಿದಪ್ಪ ಅಂದ್ರೆ ನಾವು ಕರೆಂಟ್ ಎಲ್ಲ ಕಾಂಬ ಬಂದ್ರೆ ಏನು ನೀರು ಇಟ್ಟಿರ್ಬೇಕು. ರೈತರು ಏನು ಮಾಡ್ಬೇಕು? ನಾವು ಒಳಗೆ ಹೋಗ್ಬೇಕಾ? ಒಳಗೆ ಹೋಗಕ್ಕೆ ನಮ್ಗೆ ಗಾಡಿ ಬರಲ್ಲ, ಮೋಟ್ರ್ ಬರಲ್ಲ. ನಾವು ರೈತರು, ನಮ್ಮ ಗಾಡಿ ಬರ್ತಾವೆ, ಮೋಟ್ರ್ ಬರ್ತಾವ. ನಾವು ನೀರು ಎಲ್ಲಿ ಕುಡಿಬೇಕು? ಏನಿಲ್ಲ, ಬೋರಿಂಗ್ ಇಲ್ಲ, ಬಾಯಿಲ್ಲ. ನಮ್ಮ ಊರಾಗ ಬಂದು ಸಮಸ್ಯೆ ನೋಡ್ಕೊಂಡು ಹೋಗ್ರಿ. ಊರ ವಾತಾವರಣ ಇದು ವಾಟರ್ ನೀರು ಕರೆಂಟ್ ಹೋದ್ರೆ ನೋಡ್ರಿ. ಕರೆಂಟ್ ಹೋದ್ರೆ ನೀರು ಎಲ್ಲಿ ಕುಡಿಬೇಕು ನಾವು? ಈಗ ಅದನ್ನ ಈಗ 4 ದಿನ ಆಯ್ತು, ನಾಳೆಗೆ ಚಂದ್ರ ಹೋಗಿ ತರಕೈತಾರೆ ಇದ್ದಾರೆ. ಇಲ್ಲಾಂದ್ರೆ ಏನು ಮಾಡ್ಬೇಕು? ನಾವು ರೈತರು, ನಮ್ಗೆ ಗಾಡಿ ಬರಲ್ಲ, ಉಪಸಹಾಯ ನಾವು ಇಂಥ ಪರಿಸ್ಥಿತಿ ಆದ್ರೆ ನಮ್ಮಲ್ಲಿ. ಈ ಕರೆಂಟ್ ಕಂಬ ಬಿದ್ದು ಕರೆಂಟ್ ಇಲ್ಲ, ನಮ್ಮೂರ ನೀರೆಲ್ಲ ಒಟ್ಟ ನೀರು ಬಂದಾಗಿದ್ದೀರಿ. 4-5 ದಿನ ಆಯ್ತು. ಈ ನೀರು ನಳದ ನೀರೇನಾದ್ರೂ ಉಪ್ಪು ನೀರು ಅದಾವ್ರಿ. ಹಾಗಾಗಿ ಮಳೆ ನೀರು ಬಂದು ಅಂದ್ರೆ ಅವು ನೀರು ಸೇರ್ಕೊಂಡು ನೀರು ಒಂಡು ಬರ್ತಾವ್ರಿ. ನಮ್ಮ ನೀರು ಸರಿ ಬರಲ್ರಿ. ಹಾಗಾಗಿ ಹೆಂಗೆ ಕುಡಿಬೇಕ್ರಿ ನೀರು? ಹಾಗಾಗಿ ಇವು ಸುತ್ತಮುತ್ತ ಹೋಗ್ಬೇಕಾದ್ರೆ 4-5 ಕಿಲೋಮೀಟ್ರ್ ಅವ್ರಿ. ಚಟ್ನಳ್ಳಿ ಅಲ್ಲಿ ಹೋಗ್ಬೇಕ್ರಿ. ನಮ್ಗೆ ಗಾಡಿ ಇದ್ದವರು ಗಣಮಕ್ಳು ತರ್ತಾರೆ. ಇಲ್ಲಾರ್ದಾಗ ನಾವು ಅನಿವಾರ್ಯ ಹೆಂಗೆ ಮಾಡ್ಬೇಕ್ರಿ? ಹಾಗೆ ಸಿಲಿಕಾನ್ ಸಿಟಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇದರಿಂದ ಈಗಾಗಲೇ ಸಾಕಷ್ಟು ಬಡಾವಣೆಗಳು ನೀರಲ್ಲಿ ಮುಳುಗ್ತಾ ಇದ್ದಾವೆ.
ಹೀಗಾಗಿ ಪಾಲಿಕೆ ನೆರೆ ಸಮಸ್ಯೆಗೆ ಪರಿಹಾರವಾಗಿ ಹೊಸ ವರಸೆಯನ್ನು ಶುರು ಮಾಡಿದೆ. ಮಳೆ ಆರ್ಭಟಕ್ಕೆ ಬೋಟ್ ತರಿಸಲಿಕ್ಕೆ ಬಿಬಿಎಂಪಿ ಮುಂದಾಗಿದೆ. ಗ್ರೇಟರ್ ಬೆಂಗಳೂರಲ್ಲಿ ನೆರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡುವಂತ ಬದಲು ಬೋಟ್ ಖರೀದಿಗೆ ಸಜ್ಜಾಗಿದ್ದು, ಜೊತೆಗೆ ಲೈಫ್ ಜಾಕೆಟ್ ಕೂಡ ಖರೀದಿ ಮಾಡಲಿಕ್ಕೆ ಬಿಬಿಎಂಪಿ ಟೆಂಡರ್ ಕರೀಲಿಕ್ಕೆ ನಿರ್ಧಾರ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳು ಅರ್ಧದಷ್ಟು ಸವಕಳಿ ಆಗಿದೆ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಕೇಂದ್ರ ಜಲ ಸಂಪನ್ಮೂಲ ಆಯೋಗ ನೇಮಿಸಿದ ತಜ್ಞರ ವರದಿ ಡ್ಯಾಂಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಈ ಮಾಹಿತಿಯನ್ನು ನೀಡಿದ್ದಂತೆ ಡ್ಯಾಂ ನಿರ್ಮಾಣವಾಗಿ 70 ವರ್ಷವಾಗಿದೆ. 32 ಗೇಟ್ಗಳು ಅರ್ಧದಷ್ಟು ಸವಕಳಿಯಾಗಿದೆ. ಡ್ಯಾಂನಲ್ಲಿ ಈಗ 80 ಟಿಎಂಸಿ ನೀರು ಮಾತ್ರ ನಿಲ್ಲಿಸಿ ಅಂತ ತಜ್ಞರು ಸಲಹೆ ಕೊಟ್ಟಿದ್ದಾರಂತೆ. ಇನ್ನು 100.578 ನೀರು ನಿಲ್ಲಿಸಿದರೆ ಅಪಾಯ ಎಂದು ಎಚ್ಚರಿಕೆ ನೀಡಿದ್ದಾರಂತೆ. ಮಂಗಳೂರಿನ ಬಂಟ್ವಾಳದಲ್ಲಿ ನಡೆದಂತ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಮೊದಲು ಮೂವರನ್ನ ಅರೆಸ್ಟ್ ಮಾಡಿದಂತ ಬಂಟ್ವಾಳ ಪೊಲೀಸರು ಸುಮಿತ್ ಮತ್ತು ರವಿರಾಜ್ ಎಂಬ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಈವರೆಗೂ ಒಟ್ಟು 5 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದ ಆರೋಪಿಗಳಿಗೆ ಪೊಲೀಸರು ಶೋಧ ಕಾರ್ಯವನ್ನು ಮಾಡುತ್ತಿದ್ದಾರೆ. ರಹೀಂ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಸಭೆ ನಡೆಸಿದ್ದಾರೆ. ಈ ಒಂದು ಸಭೆಯಲ್ಲಿ ಸಾಮೂಹಿಕ ರಾಜೀನಾಮೆ ಬಗ್ಗೆ ಚರ್ಚೆ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ಸಿಎಂ ಸಿದ್ದರಾಮಯ್ಯ ಸೂಚನೆ ಹಿನ್ನೆಲೆ ರಾಜೀನಾಮೆ ನಿರ್ಧಾರವನ್ನು 1 ವಾರಕ್ಕೆ ಮುಂದೂಡಲಾಗುವುದು ಅಂತ ಹೇಳಿದ್ರು. ಈ ಹೇಳಿಕೆಗೆ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಕೂಡಲೇ ಸಭೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಭಾರೀ ಹೈಡ್ರಾಮಾದ ಬಳಿಕ ಸಾಮೂಹಿಕ ರಾಜೀನಾಮೆಗೆ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಈಗಾಗಲೇ ನಾವು ಸಾಮೂಹಿಕ ರಾಜೀನಾಮೆಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಈ ಮಧ್ಯೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು, ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು, ಇನ್ನಿತರ ಪಕ್ಷದ ಕಾರ್ಯಾಧ್ಯಕ್ಷರುಗಳೆಲ್ಲ ನಮ್ಮ ಹತ್ರ ಮಾತಾಡಿದ್ದಾರೆ. ಈಗಾಗಲೇ ಎಲ್ಲ ರಾಜೀನಾಮೆ ಪತ್ರಗಳನ್ನು ಸಂಗ್ರಹಿಸಿ 1 ವಾರದೊಳಗೆ ಕೆಪಿಸಿಸಿ ಕಚೇರಿಗೆ ನಾವು ಅದನ್ನು ತಲುಪಿಸ್ತೇವೆ. ಮಂಗಳೂರಿನಲ್ಲಿ ಕೋಮು ಗಲಭೆ ನಿಲ್ಲುವಂತ ಲಕ್ಷಣಗಳೇ ಕಾಣ್ತಾ ಇಲ್ಲ. ರಹೀಂ ಕೊಲೆ ಬೆನ್ನಲ್ಲೇ ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ಸಿಎಂ ಸಭೆಯನ್ನ ಮಾಡಿದ್ದಾರೆ. ಸಭೆ ನಂತರ ಮಾತನಾಡಿದಂತ ದಿನೇಶ್ ಗುಂಡೂರಾವ್ ವಿಶೇಷ ಪೊಲೀಸ್ ಫೋರ್ಸ್ ನೇಮಕ ಮಾಡಲಿಕ್ಕೆ ಆದೇಶ ಆಗಿದೆ. ಜಿಲ್ಲೆಯ ಸೂಕ್ಷ್ಮತೆ ನೋಡಿಕೊಂಡು ಹೆಜ್ಜೆ ಇಡಬೇಕಾಗುತ್ತದೆ. ತಪ್ಪು ಮಾಡಿದವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದರು. ಅನೇಕ ಯುವಕರನ್ನ ಅವರ ಮನಸ್ಸುಗಳನ್ನು ಕೆಡಿಸ್ಬಿಟ್ಟಿದೆ ಮತ್ತು ಅನೇಕ ಜನ ಇದಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಅದು ಒಂದು ಅತ್ಯಂತ ಕೆಟ್ಟ ಬೆಳವಣಿಗೆ. ಇವತ್ತು ಹಿಂಸಾತ್ಮಕವಾದ ಒಂದು ಘಟನೆಗಳಿಗೆ ಇದು ಕಾರಣ ಆಗ್ತಾ ಇದೆ. ಇದು ಯಾರೇ ತಪ್ಪು ಮಾಡಿರ್ಬೋದು, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಯಾರೇ ಆಗಿರ್ಬೋದು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸರು ಕೂಡ ಎಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ. ಆದರೆ ಈ ಥರ ಬೆಳವಣಿಗೆ ಎಲ್ಲಿವರೆಗೂ ಹೋಗಬೇಕು? ನಾಳೆ ಇವತ್ತು ಇವರು, ಇನ್ನು ಮತ್ತೊಬ್ಬರು, ಇದು ಒಬ್ಬರ ಮೇಲೆ ಒಬ್ಬರು, ಇನ್ನೊಬ್ಬರ ಮೇಲೆ ಇನ್ನೊಬ್ಬರು, ಇದೇ ಥರ ನಾವು ಜಿದ್ದು ಬಿದ್ದು ಎಷ್ಟು ಜನ ಯುವಕರು ಪಾಪ ನೋಡಿ, ಅವನು ಸತ್ತೋಗಿರೋನು ಅಮಾಯಕ. ಅವನ ಮೇಲೆ ಯಾವುದೋ ಒಂದು ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಅಬ್ದುಲ್ ಬಹುತೇಕ ಅಮಾಯಕರೇ. ಇಂಥವ್ರಿಗೆಲ್ಲ ಒಡೆದು ಸಾಯಿಸ್ತಾರೆ ಅಂತ ಹೇಳಿದ್ರೆ ಮನುಷ್ಯತ್ವನೇ ಇಲ್ಲ ಅಂತ ಆಯ್ತಲ್ಲ. ಮನುಷ್ಯತ್ವನೇ ಇಲ್ಲ ಇವರಿಗೆ. ಯಾವ ಧರ್ಮದ ಆಧಾರದ ಮೇಲೆ ಈ ಥರ ಎಲ್ಲ, ಯಾವ ಧರ್ಮ ಹೇಳ್ತದೆ ಈ ಥರ ಎಲ್ಲ ಮಾಡಿ ಅಂತ? ಯಾವ ಧರ್ಮ ಹೇಳ್ತದೆ? ದಕ್ಷಿಣ ಕನ್ನಡದಲ್ಲಿ ಸರಣಿ ಹತ್ಯೆಗಳಾಗ್ತಿರೋ ಬೆನ್ನಲ್ಲೇ ಪೊಲೀಸ್ ಇಲಾಖೆಗೆ ಸರ್ಕಾರ ಭರ್ಜರಿ ಸರ್ಜರಿ ಮಾಡಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ಎಸ್ಪಿ ಯತೀಶ್ ಅವರನ್ನ ಎತ್ತಂಗಡಿ ಮಾಡಿರುವಂಥದ್ದು. ಮಂಗಳೂರು ಕಮಿಷನರ್ ಆಗಿ ಗುಪ್ತಚರ ಇಲಾಖೆ ಐಜಿಯಾಗಿದ್ದ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಉಡುಪಿಯಲ್ಲಿ ಎಸ್ಪಿ ಆಗಿದ್ದ ಕೆ ಅರುಣ್ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಬೆಂಗಳೂರಿನಲ್ಲಿ ಸಲೂನ್ಗೆ ನುಗ್ಗಿದಂತ ಲೇಡಿ ಗ್ಯಾಂಗ್ ರಂಪಾಟ ಮಾಡಿದ್ದಲ್ಲದೆ ವ್ಯಕ್ತಿ ಮೇಲೆ ಮನಸ್ಸಿಗೆ ಬಂದಂತೆ ಹಲ್ಲೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಘಟನೆ ನಡೆದಿದೆ. ಸಂಜು ಹಲ್ಲೆಗೊಳಗಾದಂಥ ವ್ಯಕ್ತಿಯಾಗಿದ್ದು, ಈ ಬಗ್ಗೆ ಅಮೃತಹಳ್ಳಿ ಠಾಣೆಗೆ ದೂರನ್ನು ಕೊಡಲಾಗಿದೆ. ಅಂದಹಾಗೆ ಹಲ್ಲೆಗೊಳಗಾದಂಥ ಸಂಜು ಮೊದಲು ಕೆಲಸ ಮಾಡ್ತಾ ಇದ್ದಂಥ ಸ್ಪಾನಲ್ಲಿ ಕೆಲಸ ಬಿಟ್ಟು ಹೊಸ ಸಲೂನನ್ನು ಶುರು ಮಾಡಿದ್ದ. ಇದರಿಂದ ಕೋಪಗೊಂಡಂಥ ಲೇಡಿ ಡಾನ್ ಕಾವ್ಯ ತನ್ನ ಪಟಾಲಂ ಕರೆದುಕೊಂಡು ಸಲೂನ್ಗೆ ನುಗ್ಗಿ ಸಂಜು ಎಂಬಾತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಸಿಗರೆಟ್ ಸೆತ್ತ ಕಾಲಿಂದ ಸಂಜು ತಲೆ, ಎದೆ, ಮುಖಕ್ಕೆ ಒದ್ದಿದ್ದಾಳೆ. ಹಲ್ಲೆ ಮಾಡಿ ಕಿಡ್ನಾಪ್ ಕೂಡ ಮಾಡಿದರಂತೆ. ಈ ಬಗ್ಗೆ ದೂರು ದಾಖಲಾಗ್ತಾ ಇದ್ದಂತೆ ಸಂಜುನನ್ನ ಠಾಣೆ ಬಳಿ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಕೂತಿರ್ಬೇಕಾದ್ರೆ ಒಂದು ಗಲಾಟೆ ಆಯ್ತು. ಅಲ್ಲಿ ಯಾರೋ 4 ಜನ ಹುಡುಗಿರು ಬಂದು ಇವ್ನು ಹೊಡಿತಿದ್ದು ನಾನು ನೋಡಿದೆ. ಅಷ್ಟು ಬೇಗ ನಾನು ಏನಾಯ್ತು ಅನ್ನೋ ಇವ್ನ ಸ್ಟಾಫಿಗೆ ಫೋನ್ ಮಾಡಿ ಕೇಳ್ಕೊಂಡು ಏನಾಯ್ತಮ್ಮ ಗೊತ್ತಿಲ್ಲ ಅನ್ನೋ ಹೊತ್ತಿಗೆ ನಾನು ಇಲ್ಲಿ ಬಂದೆ ಸರ್. ಯಾಕೆಂದ್ರೆ ನನಗೆ ಆ ಹುಡುಗಿ ಹೇಳಿದ್ರು ಚಾಕು ಎಲ್ಲ ಇದೆ ಸರ್, ತುಂಬ ಹೊಡೆದಿದ್ದಾರೆ, ಬ್ಲಡ್ ಎಲ್ಲ ಬಂದಿದೆ ಮೇಡಮ್ ಅಂತ ಅಂದಮೇಲೆ, ಯಾಕೆಂದರೆ ನಾನು ಅಲ್ಲೋಗಿ ನೋಡಿದೆ ಕಿಟಕಿಲಿ ಫುಲ್ ಎಲ್ಲ ಸಾಮಾನು ಹೊಡೆದೋಗಿತ್ತು, ಕ್ಯಾಮ್ರಾ ಎಲ್ಲ ಹೊಡೆದೋಗಿತ್ತು.
ಏನೋ ಆಗಿದೆ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟೆ. ಇವನ್ನ ಹೊಡೆದಿದ್ಲಲ್ಲ, ಓನರ್ ಅಲ್ಲ, ಬೇರೆ ಹುಡುಗಿ ಹೊಡೆದಿರೋಳು ಬಂದ್ಲು ಸರ್. ಬಂದವಳು ಇವನ್ನ ಕರ್ಕೊಬಂದು ಬಿಟ್ಟ ಮೇಲೂ ಅಲ್ಲೂ ಸ್ಟಾರ್ಟ್ ಮಾಡಿದ್ದಾಳೆ. ನನ್ನ ಸಲೂನ್ನ ನೀನು ಬಿಟ್ಟು ಹೋಗಿದ್ಯಾ, ನೀನೊಂದು ಸಲೂನ್ ಮಾಡೋಷ್ಟು ಬೆಳೆದಿದ್ಯಾ ನೀನು ಅಂದ್ಬಿಟ್ಟು ಅವನ ಹೊಡೆದು, ಅವನಿಗೆ ಬಿಯರ್ ಬಾಟಲ್ ಎಲ್ಲ ಹೊಡೆದು, ಚಾಕುಲೆಲ್ಲ ಮಾರ್ಕ್ ಮಾಡಿ ನೋಡಿ ಸರ್, ಚುಚ್ಚಿದ್ರೆ ಏನಾಗ್ತಿತ್ತು. ಮತ್ತೆ ಅವಳು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರೋಳು ಸರ್. ಇಲ್ಲಿ ಬಂದು ಮತ್ತೆ ಆ ಹುಡುಗಿ ಇವನ್ನ ಬಿಟ್ಟು ಹೋದ್ಲು. ಇಲ್ಲಾದ್ಮೇಲೆ ಇವ್ರನ್ನ ಕರ್ಸಿದ್ರು. ಆ ಹುಡುಗಿ ಬಂದಿದ್ದಾಳೆ, ಕಂಪ್ಲೇಂಟ್ ಕೇಸ್ ಅಂತ ಕೊಟ್ಟಿದ್ದೀನಿ ನಾನು. ಕೊಟ್ಟ ಮೇಲೆ ಆ ಹುಡುಗಿನ ಇಲ್ಲಿ ಇಡಿಸ್ಕೋಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ. ಅವಳು ಬಿಟ್ಟವಳು ಹಾಗೆ ಹೋಗ್ಬಿಟ್ಲು. ಇಲ್ಲಿ ಜಕ್ಕೂರಲ್ಲಿ ಒಂದು ಸನ್ಸ್ಟೇನ್ ಅಂತ ಮಾಡಿದಾಳೆ ಸರ್, ಅಲ್ಲಿಗೆ ಇವ್ನು ಹೋಗ್ಬೇಕು. ನಾವಿಬ್ರು ಎಲ್ಲೋ ಇರಕ್ಕೆ ಬಿಡ್ತಿಲ್ಲ. ಒಂದು ಮತ್ತೆ ನನ್ನ ಹಸ್ಬೆಂಡ್ ನನ್ನ ಮನೆಗೆ ಬರಕ್ಕೆ ಬಿಡಲ್ಲ ಅವಳು. ಅಂದರೆ ಹೋಗ್ಬೇಡ, ನೀನು ಹೆಂಡತಿಗೆ ಏನಾದರೂ ಮಾಡ್ಬಿಡ್ತೀನಿ, ಸಲೂನ್ ಬಿಟ್ಟರೆ ನಿನ್ನ ಮಕ್ಳಿಗೆ ಏನಾದರೂ ಮಾಡ್ತೀನಿ, ಆ ಥರ ಒಂದು ಥ್ರೆಟ್ ಇದೆ ಸರ್. 8 ಗಂಟೆಗೆ ಅಂಗಡಿ ಹತ್ರ ಬಂದ್ಬಿಟ್ಟು ಹೊಡೆದು ಮಾಡಿ, ಆಮೇಲೆ ನಮ್ಮ ಸ್ಟಾಫಿಗೆ ಹೊಡೆದು ನನ್ನ ಕಿಡ್ನಾಪ್ ಮಾಡಿದ್ರು ಕಾರಲ್ಲಿ. 5 ಜನ ಸರ್. ಜಕ್ಕೂರ್ ಮೈನ್ ರೋಡಿಂದ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಹೊಡೆದು, ರೋಡಲ್ಲಿ ನಿಲ್ಸ್ಕೊಂಡು ಪಬ್ಲಿಕಲ್ಲಿ ಹೊಡೆದು, ಆಮೇಲೆ ಅಷ್ಟರೊಳಗೆ ನಮ್ಮ ವೈಫ್ ಕಂಪ್ಲೇಂಟ್ ಕೊಟ್ಟರು. ಆಮೇಲೆ ಇಲ್ಲಿಂದ ಸ್ಟೇಷನಿಂದ ಅವ್ರಿಗೆ ಫೋನ್ ಹೋಯಿತು. ಅವ್ರಿಗೆ ಫೋನ್ ಹೋಗಿದ ತಕ್ಷಣವೇ ಅವ್ರು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಒಳಗಡೆ ಬಂದರು. ಸ್ಟೇಷನ್ ಒಳಗಡೆ ಕರ್ಕೊಂಬಂದುಬಿಟ್ರು. ಅವ್ರಿಗೆ ಯಾವುದೇ ರೀತಿ ಇವರು ಏನೋ ಅವ್ರನ್ನ ಕೂರಿಸ್ಕೊಂಡಿಲ್ಲ, ಏನಿಲ್ಲ. ಆಮೇಲೆ ನಾವೇ ನಮ್ಮ ಗಾಡೀಲಿ ಇದು MLC ಮಾಡೋಕ್ಕೆ ಯಲಹಂಕ ಹೋಗಿ, ಯಾವ ಪೊಲೀಸು ಇಲ್ಲ, ಯಾರೂ ಬಂದಿಲ್ಲ. ನಾವು ಹೋಗ್ಬಿಟ್ಟು ಆರಾಮಾಗಿ ಮಾಡಿಸ್ಕೊಂಡು ಇಲ್ಲಿ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಇಷ್ಟೊತ್ತಾಯಿತು. ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಹೀಗಾಗಿ ನಿನ್ನೆ ಫಿಲಂ ಚೇಂಬರ್ನಲ್ಲಿ ಮಹತ್ವದ ಮೀಟಿಂಗ್ ನಡೆಯಿತು. ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆ ಬಳಿಕ ಮಾತನಾಡಿದ ಹಿರಿಯ ನಟಿ ಜಯಮಾಲಾ, ಭಾಷಾ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗೋದು ನಮ್ಮ ಧರ್ಮ. ಕಮಲ್ ಹಾಸನ್ ತಿಳಿದೋ ತಿಳಿಯದೆಯೋ ಹೇಳಿದ್ರೋ ಅವರ ಹೇಳಿಕೆ ತಪ್ಪು. ಭಾಷೆಯ ವಿಚಾರದಲ್ಲಿ ಉದ್ದಟತನ ಮಾಡಿದ್ರೆ ಕನ್ನಡಿಗರಾದ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ರು. ಕನ್ನಡಕ್ಕೆ ಧಕ್ಕೆ ಬಂದಾಗ, ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗುತ್ತೆ. ವಾಣಿಜ್ಯ ಮಂಡಳಿಯು ಕೂಡ ಈಗಾಗಲೇ ಕಮಲಾಸನವರನ್ನು ಸಂಪರ್ಕಿಸಿ ಇದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಬೇಕು. ತಪ್ಪಾಗಿದೆ, ಕನ್ನಡಿಗರ ಮನಸ್ಸಿಗೆ, ಕನ್ನಡಿಗರಿಗೆ ನೋವುಂಟಾಗಿದೆ ಅನ್ನುವಂಥ ಮಾತನ್ನು ಈಗಾಗಲೇ ವಾಣಿಜ್ಯ ಮಂಡಳಿ ಕೆಲಸ ಮಾಡ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಅವರನ್ನು ಸಂಪರ್ಕಕ್ಕೆ ಇಟ್ಟು ಕಮಲಾಸನ್ ಬಗ್ಗೆ ನಮಗೆ ಯಾರಿಗೂ ಕನಿಕರನೂ ಇಲ್ಲ, ಮರ್ಸಿನೂ ಇಲ್ಲ, ಬೇಕಾಗಿಲ್ಲ. ನಮ್ಮ ಭಾಷೆಗೆ ಅವರು ಆ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದ ಮೇಲೆ ನಾವ್ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಾಗಿದೆ ಅಂದರೆ ಇವತ್ತಿನ ದಿನ ಅವ್ರು ಕ್ಷಮಾಪಣೆ ಕೇಳಲೇಬೇಕಂತೇಳಿ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿ ಕಮಲ್ ಹಾಸನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅವ್ರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ತಪ್ಪು, ಅವ್ರು ಮಾತಾಡೋದು ತಪ್ಪಂತ ನಾವು ಹೇಳ್ತಾ ಇದ್ವಿ. ನೀವು ಕ್ಷಮಾ ಕೇಳಲೇಬೇಕಂತ ಕೇಳ್ತಾ ಇದ್ವಿ. ನಮ್ಮ ವಿತರಕರು ಕರೆದಿದ್ವಿ, ಅವರು ನಮ್ಗೆ ಸ್ಪಂದಿಸಿ. ಕಮಲ್ ಹಾಸನ್ ಕನ್ನಡ ಭಾಷಾ ವಿವಾದ ಸ್ವರೂಪ ಪಡೆದಿರುವಂತ ಬೆನ್ನಲ್ಲೇ ಕಮಲ್ ಹಾಸನ್ ಪರ ಬ್ಯಾಟ್ ಬೀಸಿದ್ದಾರೆ ನಟಿ ರಮ್ಯಾ. ಕಮಲ್ ಹಾಸನ್ ಬಹಿಷ್ಕಾರ ಸ್ವಲ್ಪ ಅತಿ ಆಯ್ತಲ್ವಾ, ತಪ್ಪನ್ನ ಕ್ಷಮಿಸಬಹುದು ಅಲ್ವಾ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕಮಲ್ ಹಾಸನ್ ಪರ ನಟಿ ರಮ್ಯಾ ನಿಲುವು ತಳೆದಿದ್ದಾರೆ. ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಎಲ್ಲವೂ ದ್ರಾವಿಡ ಭಾಷೆಗಳು. ನಾವು ಭಾಷೆಯಲ್ಲಿ ಪೂರ್ವಜ ಸಂಬಂಧಗಳನ್ನ ಹಾಗೂ ಹೋಲಿಕೆಯನ್ನ ಹೊಂದಿದ್ದೇವೆ. ಆದರೆ ಬಹಿಷ್ಕಾರ ಮಾಡುವಂಥದ್ದು ಸ್ವಲ್ಪ ಅತಿ ಆಯ್ತಲ್ವಾ ಅಂತ ಬೇರೆ ಹೇಳಿದ್ದಾರೆ. ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡಿದ್ದು ಅಲ್ಲದೆ ಕ್ಷಮೆ ಕೇಳಲ್ಲ ಅಂತ ನಟ ಕಮಲ್ ಹಾಸನ್ ಮೊಂಡುತನ ತೋರಿದ್ದಾರೆ. ಇದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದು ಸಂಗೀತ ನಿರ್ದೇಶಕ ಹಂಸಲೇಖ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮಿಸ್ಟರ್ ತಮಿಳಾಸನ್, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನುವ ಗಾದೆ ಮಾತಿದೆ. ನೀವು ಒಳ್ಳೆದನ್ನೇ ಮಾತನಾಡಬೇಕು ಅಂತ ಮಾತಲ್ಲೇ ತಿಳಿದಿದ್ದಾರೆ. ನೀವು ಮಿಸ್ಟರ್ ತಮಿಳ್ ಹಾಸನ್ ಅಂತ ಹೆಸರು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಾರ್ ಅಂತ ನಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸು ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಮಾತು ಎಷ್ಟು ತೊಂದರೆ ಕೊಡುತ್ತೆ ನೋಡಿ. ಚೆನ್ನೈನ CM ಸ್ಟಾಲಿನ್ ಅವರು ಇಡೀ ದಕ್ಷಿಣ ಭಾರತವನ್ನು ಒಂದುಗೂಡಿಸ್ಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕನಸು ಕಟ್ತಿದ್ದಾರೆ. ತೆಂಕಣವನ್ನು ಕಟ್ಟಬೇಕು ಅನ್ನೋದು ಅವರ ಕನಸು. ಅವ್ರ ಕನಸಿಗೆ ನಿಮ್ಮ ಮಾತು ಸಹಾಯ ಮಾಡಬೇಕು. ನೀವು ಆ ಪಕ್ಷದ ಮಿತ್ರ ಪಕ್ಷ, ನೀವು ಒಳ್ಳೆಯ ಮಾತುಗಳಾಡಬೇಕು, ಯೋಚಿಸಿ ಮಾತಾಡಬೇಕು. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಹೇಳಿಕೆಯನ್ನ ಸುಮಲತಾ ಅಂಬರೀಶ್ ಖಂಡಿಸಿದ್ದಾರೆ.
ಕನ್ನಡದ ಬಗ್ಗೆ ಕಮಲ್ ಹಾಸನ್ ಹೇಳಿಕೆ ತಪ್ಪು. ಭಾಷೆಯ ಬಗ್ಗೆ ಮಾತನಾಡುವಾಗ ಯೋಚಿಸಿ ಮಾತನಾಡಬೇಕು. ಕನ್ನಡದ ಭಾಷೆಗೆ ಅದರದ್ದೇ ಆದಂತಹ ಘನತೆ ಇದೆ. ಅಪಮಾನ ಮಾಡೋದು ಸರಿಯಲ್ಲ. ಯಾವ ಭಾಷೆಯಿಂದ ಯಾವ ಭಾಷೆ ಬಂದಿದೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಕನ್ನಡಕ್ಕೆ ಅಪಮಾನವಾದರೆ ಕನ್ನಡಿಗರು ಸಹಿಸೋದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದು ಸರಿಯಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ. ಯಾಕಂದರೆ ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬ ಒಂದು ಹೆಮ್ಮೆ ಆದ ವಿಷಯ. ಇದು ತುಂಬ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂಥ ವಿಷಯನೇ ಇದು. ಯಾರೂ ಅಂದರೆ ನಾವು ಯಾರೂ ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ. ನಾವು ಯಾರೂ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಯಾವುದು ಫಸ್ಟು, ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದ್ದು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕೆ ಬರಲ್ಲ. ನಟ ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕನ್ನಡಿಗರನ್ನ ಕೆಳಿಸಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆಗೆ ಪುರುಷೋತ್ತಮ್ ಬಿಳಿಮಲೆ ಮಾತನಾಡಿ, ಕಮಲ್ ಹಾಸನ್ ಹೇಳಿಕೆ ಸಂಪೂರ್ಣ ತಪ್ಪು. ಭಾಷೆಯ ಇತಿಹಾಸ ಗೊತ್ತಿಲ್ಲ. ತಪ್ಪಾಗಿ ಹೇಳಿರುವಂತ ಮಾತಿನಿಂದ ಅರ್ಥಕೊಳ್ಬೇಕು. ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಮುನ್ನ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದರು. ಕನ್ನಡ ಹುಟ್ಟಿದೆ ಎಂಬ ಹೇಳಿದ ಮಾತಿದೆಯಲ್ಲ, ಅದು ಸಂಪೂರ್ಣವಾಗಿ ತಪ್ಪು. ಮತ್ತು ಭಾಷೆಯ ಜೆನೆಸಿಸ್ ಅಂತ ಹೇಳ್ತೀವಿ ನಾವು, ಮತ್ತು ಭಾಷೆಯ ಇತಿಹಾಸ ಗೊತ್ತಿಲ್ಲದೆ ಹೇಳಿರುವಂಥ ಮಾತು. ಆದ್ದರಿಂದ ಅವರು ತಪ್ಪಾಗಿ ಹೇಳಿರುವ ಮಾತಿನಿಂದ ಕನ್ನಡಿಗರಿಗೆ ತುಂಬ ಬೇಸರ ಆಗಿದೆ ಮತ್ತು ಅದೀಗ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡಿದೆ. ಇದು ಇನ್ನಷ್ಟು ಹದಗೆಡುವ ಮುನ್ನ ಕಮಲ್ ಹಾಸನ್ ಅವರು ಕನ್ನಡದ ಭಾಷಾ ವಿದ್ವಾಂಸರನ್ನು ಅವರೇನು ಮಾತಾಡಬೇಕಾಗಿಲ್ಲ. ಯಾಕಂದರೆ ಅಲ್ಲಿ ಒಳ್ಳೆಯ ವಿದ್ವಾಂಸರಿದ್ದಾರೆ, ಭಾಷಾಶಾಸ್ತ್ರಜ್ಞರಿದ್ದಾರೆ. ಕಮಲ್ ಹಾಸನ್ ಅಲ್ಲಿ ಹೋಗಿ ಅಂದರೆ ಅವರು ಭಾಷೆಯ ಬಗ್ಗೆ ಕೈ ಹಾಕಬಾರದಿತ್ತು, ಕೈ ಹಾಕಿಬಿಟ್ಟಿದ್ದಾರೆ. ಈಗ ಅದನ್ನು ಸರಿ ಮಾಡಿಕೊಳ್ಬೇಕಾದ್ರೆ ಅವರು ಅದರ ಬಗ್ಗೆ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಬೇಕು. ಈಗ ಭುಗಿಲೆದ್ದಿರುವ ಒಂದು ವಾತಾವರಣ ಇದೆಯಲ್ಲ, ಅದನ್ನು ಶಮನಗೊಳಿಸುವುದು, ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕಮಲ್ ಹಾಸನ್ ಹೊತ್ತುಕೊಳ್ಬೇಕು. ಯಾಕಂದರೆ ಕನ್ನಡ ಭಾಷೆಯ ಬಗ್ಗೆ ನಟ ಕಮಲ್ ಹಾಸನ್ ನೀಡಿರುವ ಹೇಳಿಕೆ ಹಿನ್ನೆಲೆ ರಾಮನಗರದ ಐಜೂರು ವೃತ್ತದಲ್ಲಿ ಹಿರಿಯ ಕನ್ನಡ ಪರ ಹೋರಾಟಗಾರರು ಇಂದು ಪ್ರತಿಭಟನೆ ನಡೆಸಲಿದ್ದಾರೆ. ನಟ ಕಮಲ್ ಹಾಸನ್ ಫೋಟೋಗೆ ಬೆಂಕಿ ಹಾಕುವ ಮೂಲಕ ಕಿಡಿಕಾರಲಿದ್ದಾರೆ. ವಾಟಾಳ್ ನಾಗರಾಜ್ಗೆ ಕರುನಾಡ ಸೇನೆಯ ಕಾರ್ಯಕರ್ತರು ಸಾಥ್ ನೀಡಲಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ದಿನ 42 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಅಲ್ಲದೆ ಕೋವಿಡ್ಗೆ ನಿನ್ನೆ ಬೆಳಗಾವಿ ಜಿಲ್ಲೆಯ ಬೆನಕನಹಳ್ಳಿ ನಿವಾಸಿ ಬಲಿಯಾಗಿದ್ದಾರೆ. ಬಿಪಿ, ಹೈಪರ್ ಟೆನ್ಷನ್ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಕೊರೋನಾದಿಂದ ರಾಜ್ಯದಲ್ಲಿ 2 ಸಾವನ್ನಪ್ಪಿದ್ದು ಕೊರೋನಾ ಸೋಂಕಿತರ ಸಂಖ್ಯೆ 148ಕ್ಕೆ ಏರಿಕೆಯಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ರೋಗ ವಕ್ಕರಿಸಿದೆ. ಕಳೆದ 2 ದಿನದಿಂದ ಒಟ್ಟು 13 ಜನರ ಸ್ಯಾಂಪಲ್ ಅನ್ನು ಲ್ಯಾಬ್ಗೆ ಆರೋಗ್ಯ ಇಲಾಖೆ ಕಳಿಸಿತ್ತು. 13 ಮಂದಿ ಪೈಕಿ 4 ಪಾಸಿಟಿವ್ ಬಂದಿದ್ದು 3 ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ. ಅದೇ ಇನ್ನೊಬ್ಬ ವ್ಯಕ್ತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಡಿಎಚ್ಒ ಡಾಕ್ಟರ್ ಮಹೇಶ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹೆಡ್ಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆಗೆ ಕಾಮಗಾರಿ ಆರಂಭವಾಗಿದ್ದು ಸರ್ಕಾರದಿಂದ ಅಧಿಕೃತ ಅನುಮತಿ ಕೂಡ ನೀಡಲಾಗಿದೆ. ಇದು ಬೆಳಗಾವಿ ರೈತರು ಹಾಗೂ ಕನ್ನಡಪರ ಹೋರಾಟಗಾರರನ್ನ ಕೆರಳಿಸಿದೆ. ಈ ಹಿನ್ನೆಲೆಯಲ್ಲಿ ಇಂದು ಕರವೇ ನಾರಾಯಣಗೌಡ ಬಣದಿಂದ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ನಡೆಯಲಿದೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲ ಶಾಸಕರು ಒಟ್ಟಾಗಿ ಹೋರಾಟವನ್ನು ಮಾಡಬೇಕು. ಯೋಜನೆಯನ್ನು ಸ್ಥಗಿತಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ಕರವೇ ಆಗ್ರಹಿಸಿದೆ. ಬೆಳಗಾವಿಯಲ್ಲಿ ಬೆಳ್ಳಂಬೆಳಿಗ್ಗೆ ಅಗ್ನಿ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಾಂಡ ಮಾರ್ಕೆಟ್ ಬಳಿಯ ಪೃಥ್ವಿ ನಾಲ್ವಡಿ ಪ್ಲಾಸ್ಟಿಕ್ ಅಂಗಡಿ ಧಗಧನೆ ಹೊತ್ತಿ ಉರಿದಿದೆ. ಅಂಗಡಿಯಲ್ಲಿದ್ದಂಥ ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾನಿಯಾಗಿದೆ. 2 ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತ ಕಾರ್ಯವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಹೊಂಡಕ್ಕೆ ಬಿದ್ದು ಓರ್ವ ಮೃತಪಟ್ಟಿದ್ದಾನೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸಮೀಪ ಈ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆಯಲ್ಲಿ ಕಾರ್ನಲ್ಲಿದ್ದ ಇನ್ನೂ 3 ಗಂಭೀರ ಗಾಯವಾಗಿದೆ. ಗೌನಿಪಲ್ಲಿ ಮೂಲದ ಆದರ್ಶ್ ಮೃತ ಯುವಕ ಚಾಲಕನ ಅತಿಯಾದ ವೇಗದಿಂದ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ಅವರನ್ನ ನಿಂದಿಸಿದ ಪ್ರಕರಣ ಸಂಬಂಧ ದಾಖಲಾಗಿರುವ ಎಫ್ಐಆರ್ ಅನ್ನು ರದ್ದು ಮಾಡುವಂತೆ ಎಂಎಲ್ಸಿ ರವಿಕುಮಾರ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಗೆ ಸಹಕರಿಸೋಕೆ ರವಿಕುಮಾರ್ಗೆ ಸೂಚನೆ ನೀಡಿದೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಏಕಸದಸ್ಯ ಪೀಠ ಜೂನ್ 19ಕ್ಕೆ ವಿಚಾರಣೆಯನ್ನು ಮುಂದೂಡಿತು. ಕಲಬುರಗಿ ಡಿಸಿ ಭಾರತದವರು ಅಥವಾ ಪಾಕಿಸ್ತಾನದವರು ಖಚಿತವಿಲ್ಲ ಅಂತ ಹೇಳಿದ್ರು ಎಂಎಲ್ಸಿ ರವಿಕುಮಾರ್.
ಗಂಗಾವತಿ ಉಪಚುನಾವಣೆಗೆ ನಾವು ಸಿದ್ಧ. ಗಂಗಾವತಿ ಟಿಕೆಟ್ ಇಕ್ಬಾಲ್ ಅನ್ಸಾರಿ ಅವರಿಗೆ ಕೊಟ್ಟರೆ ನಾವು ಕೆಲಸ ಮಾಡ್ತೇವೆ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಅನ್ಸಾರಿ ಅವರು ಉಪಚುನಾವಣೆಗೆ ತಮಗೆ ಟಿಕೆಟ್ ಅಂತ ಹೇಳಿದ್ದಾರೆ. ಇದು ಸಹಜ, ಆದರೆ ಅಂತಿಮ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನಾವು ಅನ್ಸಾರಿ ಅವ್ರ ಹತ್ತು, ರಾಘವೇಂದ್ರ ಹಿಟ್ನಾಳ್ ಹತ್ತು, ನಾವು ಹತ್ತು, ತಂಗಡಿಗೆಯರಾತು, ಅಂಬ್ರೇಗೌಡ್ರ ಹತ್ತು ನಾವು ಒಂದ ಮನೆಯಲ್ಲಿ ತೆಗೆದಿವಿ. ಅವರು ನಮ್ಗೆ ನೇರ ವೇದಿಕೆ ಮ್ಯಾಗ ಬೈಬೋದು, ನಾವು ಹೋಗಿ ಅವ್ರ ಕೂಡ ಜಗಳ ಮಾಡ್ಬೋದು. ಅದು ನಮ್ಮ ಆತ್ಮೀಯತೆ ಐತಿ. ಅವ್ರಿಗೆ ಬೈಯಕ್ಕಾಗೈತಿ. ನಮ್ಮ ಅನ್ಸಾರಿ ಅಣ್ಣವ್ರಿಗೆ ನಮ್ಮನ್ನು ಬೈಯಕ್ಕಾಗ್ತೈತಿ. ಹೌದಾ? ಅವ್ರು ಬೈಬೋದು. ನಮ್ಮ ಡೈರೆಕ್ಟ್ ಸಾಹೇಬರು ಬೈತಾರೆ. ನಾವು ಸಿಟ್ಟು ಬಂದು ಅವ್ರ ಕೂಡ ಜಗಳ ಮಾಡ್ತೀವಿ. ಅವರು ನಾವು ಏನು ಹೇಳಕತ್ತೀವಲ್ಲ ಅದು ನಮ್ಮ ಅವರ ಪ್ರೀತಿ, ಬಾಂಧವ್ಯ, ಆತ್ಮೀಯತೆ. ಅವ್ರು ನಮ್ಮ ಬೈಬೋದು, ನಾವು ಅವ್ರಿಗೆ ಬೈಕಬೋದು, ಜಗಳ ಆಡ್ಬೋದು. ಅವ್ರಂತ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬರೋಬ್ಬರಿ 1 ವರ್ಷ ಆಗ್ತಾ ಇದೆ. 2024 ಮೇ 31ರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. 2 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ಅರೆಸ್ಟ್ ಮಾಡಲಾಗಿತ್ತು. ಆದ್ರೀಗ 1 ವರ್ಷ ಆಗ್ತಿದ್ರು ಇನ್ನೂ ಪ್ರಜ್ವಲ್ ರೇವಣ್ಣಗೆ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇದೀಗ ಸೆಷನ್ಸ್ ಕೋರ್ಟ್ ಪ್ರಕರಣ ಟ್ರಯಲ್ ಆರಂಭಿಸಿದ್ದು ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ತಲೆನೋವು ಶುರುವಾದಂತಿದೆ. ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಬಂದು ಹೋದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ತನ್ನ ಹೋರಾಟ ತೀವ್ರಗೊಳಿಸಿದೆ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದಂಥ ಜನೌಷಧಿ ಕೇಂದ್ರ ಸ್ಥಗಿತ ಮಾಡಿರುವಂಥ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಇಂದು ಹೋರಾಟವನ್ನು ಮಾಡ್ತಾ ಇದೆ. ಮಲ್ಲೇಶ್ವರದ ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ಬೆಳಗ್ಗೆ 10:30ಕ್ಕೆ ಸಂಸದರು, ಶಾಸಕರು, ಪರಿಷತ್ ಸದಸ್ಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಗದಗ ನಗರದ ಎಪಿಎಂಸಿ ಆವರಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಕಳಪೆ ಬೀಜ ವಿತರಣೆ ಮಾಡಲಾಗ್ತಿದೆ ಅಂತ ರೈತರು ಸಿಟ್ಟಿಗೆದ್ದಿದ್ದಾರೆ. ಹುಳುತಿಂದ ಕಳಪೆ ಮಟ್ಟದ ಹೆಸರು ಬೀಜ ನೀಡುತ್ತಿದ್ದಾರೆ. ಇಂತಹ ಕಳಪೆ ಮಟ್ಟದ ಬೀಜಗಳನ್ನು ಸರ್ಕಾರ ಹೇಗೆ ಸರ್ಟಿಫೈಡ್ ಮಾಡ್ತಿದೆ ಅಂತ ಅನ್ನದಾತರು ಪ್ರಶ್ನೆ ಮಾಡಿದ್ದಾರೆ. ಇಂತಹ ಬೀಜ ಬಿತ್ತನೆ ಮಾಡಿದ್ರೆ ನಾಟಿ ಆಗೋದಿಲ್ಲ. ರೈತರಿಗೆ ಆಗುತ್ತಿರುವ ಮೋಸವನ್ನು ತಡಿಬೇಕು ಅಂತ ಒತ್ತಾಯಿಸಿದ್ದಾರೆ. ಮನೆಯೊಂದರ ನೀರಿನ ತೊಟ್ಟಿಗೆ ಬಿದ್ದಿದ್ದಂಥ ಉಡವನ್ನ ರಕ್ಷಣೆ ಮಾಡಲಾಗಿದೆ. ಚಾಮರಾಜನಗರದ ಹೆಗ್ಗವಾಡಿಪುರದಲ್ಲಿ ಈ ಘಟನೆ ನಡೆದಿದೆ. ನೀರಿಗೆ ಬಿದ್ದಿದ್ದಂಥ ಉಡವನ್ನ ಉರ್ಗ ಪ್ರೇಮಿ ಸ್ನೇಕ್ ಮಹೇಶ್ ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡಿದ ಉಡವನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಪಂಜಾಬ್ ಕಿಂಗ್ಸ್ ವಿರುದ್ಧದ ಐಪಿಎಲ್ನ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಜಯವನ್ನು ಸಾಧಿಸಿ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇದರಿಂದ 2009, 2011, 2016ರ ಬಳಿಕ 4ನೇ ಬಾರಿಗೆ ಆರ್ಸಿಬಿ ಫೈನಲ್ಗೆ ಹೋದಂತಾಗಿದೆ. ಮುಲ್ಲನಪುರ ನ್ಯೂ ಪಿಸಿಎ ಸ್ಟೇಡಿಯಂನಲ್ಲಿ ನಡೆದಂಥ ಐಪಿಎಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಆರ್ಸಿಬಿ ಮೊದಲಿಗೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಬ್ಯಾಟಿಂಗ್ಗೆ ಇಳಿದಂಥ ಪಂಜಾಬ್ ಕೇವಲ 14.1 ಓವರ್ನಲ್ಲಿ 102 ರನ್ ಗಳಿಸಿ ಆಲ್ಔಟ್ ಆಯಿತು. 102 ರನ್ ಗುರಿ ಬೆನ್ನತ್ತಿದ್ದಂಥ ಆರ್ಸಿಬಿ ಕೇವಲ 10 ಓವರ್ಗೆ 2 ವಿಕೆಟ್ ಅನ್ನು ಕಳೆದುಕೊಂಡು 106 ರನ್ ಗಳಿಸುವ ಮೂಲಕ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಆರ್ಸಿಬಿ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಜಯವನ್ನ ಸಾಧಿಸಿದ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಬೆಂಗಳೂರು ಚರ್ಚ್ ಸ್ಟ್ರೀಟ್ನಲ್ಲಿ ನೆಚ್ಚಿನ ತಂಡ ಫೈನಲ್ಗೆ ಎಂಟ್ರಿ ಕೊಡ್ತಿದೆ ಅನ್ನುವಂಥ ಖುಷಿಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ರಸ್ತೆಯಲ್ಲೇ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದರು. ಇನ್ನು ಆರ್ಸಿಬಿ ಗೆಲುವನ್ನು ಸಾಧಿಸಿ ಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಅಣ್ಣಿಗೇರಿ ಪಟ್ಟಣದಲ್ಲಿ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಕುಣಿದು ಕುಪ್ಪಳಿಸಿದರು. ಸಿನಿ ಶುಕ್ರವಾರ ಇವತ್ತು 2 ಕನ್ನಡ ಸಿನಿಮಾಗಳು ತೆರೆಗೆ ಅಪ್ಪಳಿಸ್ತಾ ಇದೆ. ಹೊಸಬರ ತಾಯವ್ವ ಹಾಗೂ ಠಾಣೆ ಕೇರ್ ಆಫ್ ಶ್ರೀರಾಮಪುರ ಸಿನಿಮಾಗಳು ಪ್ರೇಕ್ಷಕರ ಎದುರು ಬರ್ತಾ ಇದ್ದು, ಈ ಸಿನಿಮಾಗಳಿಗೆ ಯಾವ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.